ಎಲ್ಲರಿಗೂ ನಮಸ್ಕಾರ. ದೀಪಾವಳಿ 5 ದಿನಗಳ ಹಬ್ಬ. ನಮ್ಮ ಪೂರ್ವಿಕರ ಆಚಾರ ವಿಚಾರಗಳಿಗೆ ಖಂಡಿತ ಅರ್ಥ ಇದೆ. ಅದರ ಮಹತ್ವ ಹಾಗೂ ಪುರಾತನ ಹಿನ್ನೆಲೆ ನಿಮಗೆ ತಿಳಿದಿರುತ್ತದೆ ಎಂದು ಭಾವಿಸುತ್ತಾ ಇಂದು ನಾನು ಈ ವಿಡಿಯೋದಲ್ಲಿ 2025ರ ದೀಪಾವಳಿಯ ದಿನಾಂಕ ಮತ್ತು ಪೂಜಿಸುವ ಸಮಯದ ಬಗ್ಗೆ ತಿಳಿಸುತ್ತಿದ್ದೇನೆ. ಮೊದಲನೆಯದಾಗಿ ಗೋವತ್ಸ ದ್ವಾದಶಿ ಅಕ್ಟೋಬರ್ 17ರಂದು ಮಧ್ಯಾಹ್ನ 1 ಗಂಟೆಯಿಂದ ಪ್ರಾರಂಭವಾಗಿ 18ನೇ ತಾರೀಕು ಶನಿವಾರ ಮಧ್ಯಾಹ್ನ 12 ಗಂಟೆ 18 ನಿಮಿಷದವರೆಗೆ ಇರುತ್ತದೆ. ಶನಿವಾರ ಬೆಳಗ್ಗೆ ಗೋಪೂಜೆ ಮಾಡಿ ಗೋವಿಗೆ ಆಹಾರ ಕೊಡಿ. ನಂತರ ಧನತ್ರಯೋದಶಿ. ಒಮ್ಮೆ ವಿಷ್ಣು ಮತ್ತು ಲಕ್ಷ್ಮೀದೇವಿ ಭೂಲೋಕಕ್ಕೆ ಬಂದಾಗ ವಿಷ್ಣುವು ಲಕ್ಷ್ಮೀದೇವಿಯನ್ನು ಒಂದು ಕಡೆ ನಿಲ್ಲಿಸಿ, ನೀನು ಇಲ್ಲಿಯೇ ಇರು, ನಾನು ಸ್ವಲ್ಪ ಕೆಲಸ ಇದೆ, ಹೋಗಿ ಬರುತ್ತೇನೆ ಎಂದು ತಿಳಿಸಿದಾಗ ಲಕ್ಷ್ಮೀದೇವಿಯು ಅಲ್ಲೇ ಇದ್ದಂತಹ ಕಬ್ಬನ್ನು ತಿಂದು ಅಲ್ಲೇ ಇದ್ದಂತಹ ಹೂವನ್ನು ಮುಡಿಯುತ್ತಾರೆ. ವಿಷ್ಣು ಮತ್ತೆ ಬಂದ ನಂತರ ಈ ಒಂದು ಜಮೀನಿನವರ ಅಪ್ಪಣೆ ಕೇಳಿದ್ದೀಯಾ ಎಂದು ಹೇಳಿದಾಗ ಲಕ್ಷ್ಮೀದೇವಿ ಇಲ್ಲ ಎನ್ನುತ್ತಾರೆ. ಆಗ ನೀನು ಆ ಜಮೀನಿನ ಒಡೆಯನ ಮನೆಯಲ್ಲಿ ಇರು ಎಂದು ಬಿಟ್ಟು ಹೋಗುತ್ತಾರೆ. 1 ವರ್ಷದ ಕಾಲ ಇರು ಎಂದು ಬಿಟ್ಟು ಹೋಗುತ್ತಾರೆ. ನಂತರ ಆ ಒಂದು ಬಡ ರೈತ ತುಂಬ ಚೆನ್ನಾಗಿ ಶ್ರೀಮಂತನಾಗುತ್ತಾನೆ. 1 ವರ್ಷದ ನಂತರ ವಿಷ್ಣುದೇವ ಕರೆದುಕೊಂಡು ಹೋಗಲು ಬಂದಾಗ ಆ ರೈತ ನಾನು ಕಳುಹಿಸಿಕೊಡುವುದಿಲ್ಲ, ಅಮ್ಮನವರು ಬಂದ ನಂತರ ನಾನು ತುಂಬ ಚೆನ್ನಾಗಿ ಆಗಿದ್ದೇನೆ ಎಂದು ತಿಳಿಸಿದಾಗ ವಿಷ್ಣುದೇವರು ಯಾರು ಧನತ್ರಯೋದಶಿ ದಿನ ಪೂಜೆ ಮಾಡುತ್ತಾರೋ ಆ ಮನೆಯಲ್ಲಿ ಲಕ್ಷ್ಮಿ ಬಂದು ಶಾಶ್ವತವಾಗಿ ನಿಲ್ಲುತ್ತಾರೆ, ಇಂದು ಕಳುಹಿಸಿಕೊಡು ಎಂದು ತಿಳಿಸುತ್ತಾರೆ. ಹಾಗಾಗಿ ಧನತ್ರಯೋದಶಿಯಂದು ಲಕ್ಷ್ಮೀ ಪೂಜೆಯನ್ನು ಮಾಡಿ ತಾವೆಲ್ಲರೂ ಸಹ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತೀರಾ ಎಂದು ಭಾವಿಸುತ್ತಾ ಧನತ್ರಯೋದಶಿಯ ದಿನಾಂಕವನ್ನು ತಿಳಿಸುತ್ತಿದ್ದೇನೆ. ಶನಿವಾರ ಮಧ್ಯಾಹ್ನ 12 ಗಂಟೆ 18 ನಿಮಿಷಕ್ಕೆ ಪ್ರಾರಂಭವಾಗಿ ಭಾನುವಾರ 19ನೇ ತಾರೀಕು ಮಧ್ಯಾಹ್ನ 1 ಗಂಟೆ 20 ನಿಮಿಷದವರೆಗೆ ಇರುತ್ತದೆ. ಲಕ್ಷ್ಮೀ ಪೂಜೆ ಸಂಜೆ ಶ್ರೇಷ್ಠ ಆಗಿರುವುದರಿಂದ ಶನಿವಾರ ಬೆಳಗ್ಗೆ ಸೂರ್ಯೋದಯಕ್ಕೆ ದ್ವಾದಶಿ ತಿಥಿ ಇದ್ದರೂ ಸಹ ಮಧ್ಯಾಹ್ನದ ನಂತರ ತ್ರಯೋದಶಿ ಇರುತ್ತದೆ. ಹಾಗೂ ಸಂಜೆ ತ್ರಯೋದಶಿ ತಿಥಿ ಇರುವುದರಿಂದ ಸಂಜೆ ಮಹಾಲಕ್ಷ್ಮಿ ಪೂಜೆ ಮಾಡಿ ಪೂರ್ವ ನಕ್ಷತ್ರ ಬ್ರಹ್ಮಯೋಗ ತೈತಿಲೀಕರಣ ಇರುತ್ತದೆ. ಬ್ರಹ್ಮಯೋಗದಲ್ಲಿ ತ್ರಯೋದಶಿ ತಿಥಿ ಇರುವುದರಿಂದ ಶನಿವಾರವೇ ಪೂಜೆ ಮಾಡಿ. ಶನಿವಾರ ಸಂಜೆ 4:12ರಿಂದ 5:50ರವರೆಗೆ ಮೀನಲಗ್ನ ಇರುತ್ತದೆ. ನಂತರ 5:50ರಿಂದ ರಾತ್ರಿ 8:30ರವರೆಗೆ ಮೇಷಲಗ್ನ ಇರುತ್ತದೆ. ಅದಕ್ಕೆ ಮಂಗಳ ಅಧಿಪತಿ. ನಂತರ ರಾತ್ರಿ 10:20ರಿಂದ ಮಧ್ಯರಾತ್ರಿ 12:30ರವರೆಗೆ ಮಿಥುನ ಲಗ್ನ ಇರುತ್ತದೆ. ಬಂಗಾರ ಖರೀದಿಸುವವರು ಭಾನುವಾರ ಉತ್ತರ ನಕ್ಷತ್ರ ಐಂದ್ರಯೋಗ ಕನ್ಯಾ ರಾಶಿಯಲ್ಲಿ ಚಂದ್ರ ಸ್ಥಿತರಿರುತ್ತಾರೆ. ಉತ್ತರ ಪಾಲ್ಗುಣದಲ್ಲಿ ಸಿದ್ಧಿಯೋಗ ಇರುತ್ತದೆ. ಬೆಳಗ್ಗೆ ಭಾನುವಾರ 19ನೇ ತಾರೀಕು 10:25ರಿಂದ 12:31 ನಿಮಿಷದವರೆಗೆ ಧನು ಲಗ್ನ ಗುರು ಅಧಿಪತಿ ಇರುತ್ತಾರೆ. ಹಾಗಾಗಿ ಆ ದಿನ ಬಂಗಾರವನ್ನು ಖರೀದಿಸುವವರಿಗೆ ಉತ್ತಮ ಸಮಯ. ನಂತರ ತ್ರಯೋದಶಿಯಂದು ರಾತ್ರಿ ಲಕ್ಷ್ಮೀ ಪೂಜೆ ಮುಗಿದ ನಂತರ ಯಮದೀಪಾರಾಧನೆ ಮಾಡಬೇಕು. ಯಮದೀಪಾರಾಧನೆ ಅಂದರೆ ದಕ್ಷಿಣ ದಿಕ್ಕಿಗೆ ದೀಪವನ್ನು ಹಚ್ಚಿ ಯಮನಲ್ಲಿ ಪ್ರಾರ್ಥಿಸಿಕೊಳ್ಳಬೇಕು. ನಂತರ ಬರುವ 1 ವರ್ಷದವರೆಗೆ ನಮ್ಮ ಕುಟುಂಬದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಿರಲಿ ಹಾಗೂ ಯಾರೂ ಕೂಡ ಅಕಾಲ ಮೃತ್ಯುವಿಗೆ ತುತ್ತಾಗದಿರಲಿ ಎಂದು ಪೂಜಿಸಬೇಕು. ನಂತರ 3ನೇ ದಿನ ನರಕ ಚತುರ್ದಶಿ. ಅಂದು ಶ್ರೀಕೃಷ್ಣ ಪರಮಾತ್ಮರು ನರಕಾಸುರನನ್ನು ಕೊಂದು ಬಂದ ನಂತರ
ಅಭ್ಯಂಜನ ಸ್ನಾನವನ್ನು ಮಾಡುತ್ತಾರೆ. ಯಾರು ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುತ್ತಾರೋ ಅವರಿಗೆ ನರಕ ಪ್ರಾಪ್ತಿಯಾಗದಿರಲಿ ಎಂದು ಹೇಳುತ್ತಾರೆ. ನರಕ ಚತುರ್ದಶಿಯು ಭಾನುವಾರ 19ನೇ ತಾರೀಕು ಮಧ್ಯಾಹ್ನ 1:20 ಪ್ರಾರಂಭವಾಗಿ ಸೋಮವಾರ ಮಧ್ಯಾಹ್ನ 2:20 ಇರುತ್ತದೆ. ಸೋಮವಾರ ಬೆಳಗಿನ ಜಾವ ನೀರು ತುಂಬುವ ಹಬ್ಬವನ್ನು ಮಾಡಬಹುದು. ಮೊದಲೆಲ್ಲ ಆಗಿದ್ದರೆ ಆ ದಿನ ಪೂರ್ತಿ ನೀರನ್ನು ತುಂಬಿಸಿ ಇಟ್ಟು ಆ ಎಲ್ಲ ಗಂಗೆಗೂ ಸಹ ಪೂಜೆಯನ್ನು ಮಾಡುತ್ತಾ ಇದ್ದರು. ಇವಾಗ ಎಲ್ಲರ ಮನೆಯಲ್ಲೂ ಸಹ ಸಿಂಟೆಕ್ಸ್ ಇರುವುದರಿಂದ ಅಂದು ಬೆಳಗ್ಗೆ 1 ಬಿಂದಿಗೆ ನೀರನ್ನು ಗಂಗಾ ಪೂಜೆ ಮಾಡಿ ಸೋಮವಾರ ನಕ್ಷತ್ರ ಇರುವ ಸಮಯದಲ್ಲಿ ಎಣ್ಣೆ ಸ್ನಾನ ಮಾಡಬೇಕು. ಆದರೆ ಅಷ್ಟು ಬೇಗ ಆಗದೇ ಇದ್ದಲ್ಲಿ ಬೆಳಗ್ಗೆ 5:15ರಿಂದ 7 ಗಂಟೆ ಒಳಗೆ ಎಣ್ಣೆ ಸ್ನಾನ ಮಾಡಿ. 4ನೇಯದಾಗಿ ಲಕ್ಷ್ಮೀ ಪೂಜೆ. ಸೋಮವಾರ 20ನೇ ತಾರೀಕು ಸಂಜೆ 3:45ರಿಂದ ಮಂಗಳವಾರ ಸಂಜೆ 5:50 ಇರುತ್ತದೆ. ಲಕ್ಷ್ಮೀ ಪೂಜೆ ಸೋಮವಾರದಂದು ಬೆಳಗ್ಗೆ ಸೂರ್ಯೋದಯಕ್ಕೆ ಸಿಗದಿದ್ದರೂ ಸಹ ಸಂಜೆ ಲಕ್ಷ್ಮೀ ಪೂಜೆ ಶ್ರೇಷ್ಠ ಆಗಿರುವುದರಿಂದ ಸಂಜೆ ಪೂಜೆ ಮಾಡಬಹುದು. ಸೋಮವಾರ ವೃಶ್ಚಿಕ ಲಗ್ನ 7:40ರಿಂದ 8:15 ಇರುತ್ತದೆ. ಅಮೃತ ಕಾಲ 4:50ದಿಂದ 6:10 ಇರುತ್ತದೆ. ಈ ಲಗ್ನದಲ್ಲಿ ಪೂಜೆ ಮಾಡುವಾಗ ಕೇಸರಿ ಅಥವಾ ಹಳದಿ ಬಣ್ಣದ ಸೀರೆಯನ್ನು ಉಟ್ಟು ಅಮ್ಮನವರಿಗೂ ಸಹ ಉಡಿ ತುಂಬುವವರು ಕೇಸರಿ ಅಥವಾ ಹಳದಿ ಬಣ್ಣದ ಸೀರೆಯನ್ನು ಉಡಿ ತುಂಬಬಹುದು. ನಂತರ 2ನೇ ಲಗ್ನ ರಾತ್ರಿ 8 ಗಂಟೆಯಿಂದ ರಾತ್ರಿ 9:35 ಇರುತ್ತದೆ. ಅದು ವೃಷಭ ಲಗ್ನ. ಲಗ್ನಾಧಿಪತಿ ಶುಕ್ರನ ಅಧಿದೇವತೆ ಲಕ್ಷ್ಮಿ ಆಗಿರುವುದರಿಂದ ಆ ಸಮಯವೂ ಕೂಡ ತುಂಬ ಒಳ್ಳೆಯದು. ಈ ಸಮಯದಲ್ಲಿ ಪೂಜೆ ಮಾಡುವವರು ತಿಳಿ ಹಾಲು ಬಣ್ಣದ ಸೀರೆಗೆ ಕೆಂಪು ಬಾರ್ಡರ್ ಇರುವ ಸೀರೆಯನ್ನು ಅಮ್ಮನವರಿಗೆ ಇಡಬಹುದು. ನಂತರ ಸಾಮಾನ್ಯವಾಗಿ ಮಾರ್ವಾಡಿಗಳು ಸಿಂಹ ಲಗ್ನದಲ್ಲೇ ಪೂಜೆಯನ್ನು ಕೇಳುತ್ತಾರೆ. ಅವರು ಮಧ್ಯರಾತ್ರಿ 12:50ರಿಂದ ರಾತ್ರಿ 1:30 ಸಿಂಹ ಲಗ್ನ ಇರುತ್ತದೆ. ಈ ಲಗ್ನದಲ್ಲಿ ಪೂಜೆ ಮಾಡುವಾಗ ಅಮ್ಮನವರಿಗೆ ಕೆಂಪು ಅಥವಾ ಮೆರೂನ್ ಬಣ್ಣ ಅಥವಾ ಪೀತಾಂಬರಿ ಬಣ್ಣದ ಸೀರೆಯನ್ನು ಉಡಿ ತುಂಬಬಹುದು. ನಂತರ 5ನೇಯದಾಗಿ ಬಲಿಪಾಡ್ಯಮಿ. ಬಲಿಪಾಡ್ಯಮಿಯು ಮಂಗಳವಾರ ಸಂಜೆ 4 ಗಂಟೆಯಿಂದ ಪ್ರಾರಂಭವಾಗಿ ಬುಧವಾರ ಸಂಜೆ 5:30 ಇರುತ್ತದೆ. ಭೂಮಿಯನ್ನು ಆಳಿದಂತಹ ಬಲಿಚಕ್ರವರ್ತಿಯು ಅಂದು ಭೂಮಿಗೆ ಬಂದು ನಮ್ಮ ಪೂಜೆಯನ್ನು ಸ್ವೀಕರಿಸುತ್ತಾರೆ. ಅಂದು ಬಂಗಾರದ ಬಣ್ಣದ ಹೂವುಗಳನ್ನು ಮನೆ ಮುಂದೆ ಹಾಸಿ ನೀವು ಆಳಿದಂತಹ ಈ ಭೂಮಿ ಸಮೃದ್ಧಿಯಾಗಿದೆ ಎಂಬುದನ್ನು ತೋರಿಸುವ ದಿನ. ಬುಧವಾರ ಬೆಳಗ್ಗೆ ಬೆನಕನನ್ನು ಮಾಡಿ ಬಾಗಿಲುಗಳಲ್ಲಿ ಇಟ್ಟು ಮನೆ ಮುಂದೆ ತಂಗಡಿ ಹೂವು ಹಾಗೂ ಹಳದಿ ಬಣ್ಣದ ಹುಚ್ಚೆಳ್ಳು ಹೂಗಳನ್ನು ಹಾಕಿ ಮನೆ ಮುಂದೆ ಅಲಂಕರಿಸಿ ಪೂಜೆ ಮಾಡಿ ನೈವೇದ್ಯ ಮಾಡುವುದು ರೂಢಿ. ಹೀಗೆ 5 ದಿನಗಳ ದೀಪಾವಳಿ ಹಬ್ಬವನ್ನು ಕುಟುಂಬದ ಸದಸ್ಯರೊಂದಿಗೆ ಆಚರಿಸಿ ದೇವಾನುದೇವತೆಗಳ ಕೃಪೆಗೆ ಪಾತ್ರರಾಗೋಣ ಬನ್ನಿ. ತಮಗೆಲ್ಲರಿಗೂ ಧನ್ಯವಾದಗಳು.